ಭಾಷೆಗಳಲ್ಲಿ ಅವರ ಹಾಡುಗಳನ್ನ ಕೇಳಿದಿರಿ. ಅವ್ರಿಗೆ 33 ಸ್ಟೇಟ್ ಅವಾರ್ಡ್ಸು, 4 ನ್ಯಾಷನಲ್ ಅವಾರ್ಡ್ಸು, ಪದ್ಮಭೂಷಣ, ಈ ತರ ಎಲ್ಲ ಅವಾರ್ಡ್ಗಳನ್ನು ಕೂಡ ಅವರ ಗಾನಕ್ಕೆ ಮನಸೋತು ರಾಜ್ಯದ ಜನ, ದೇಶದ ಜನ ಅವರಿಗೆ ಬಿರುದುಗಳನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಮರೆಯಲಾಗದ ಹಾಡುಗಳನ್ನ ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ ಕೊಟ್ಟಂತ ಕೀರ್ತಿನೂ ಸಹ ಆ ತಾಯಿಗೆ ಸೇರಿದೆ. ಅಂತವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಒಂದು ಇಡೀ ಯಾರು ಗಾಯನವನ್ನ ಕೇಳ್ತಾರೆ, ಹಾಡುಗಳನ್ನ ಕೇಳ್ತಾರೆ, ಅವರೆಲ್ಲರಿಗೂ ಕೂಡ ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತು ನೋವನ್ನ ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ನಾನು ಕೂಡ ಅವರ ದರ್ಶನ ಮಾಡಿ ಬಂದಿದ್ದೀನಿ. ನಾನು ಕೂಡ ಅವರ ಹಾಡುಗಳನ್ನ, ನೂರಾರು ಹಾಡುಗಳನ್ನ, ಸಾವಿರಾರು ಹಾಡುಗಳನ್ನ ನಾನು ಕೇಳಿದ್ದೀನಿ. ಇವತ್ತು ಅವರ ಮೇಲೆ ಅವರ ಕುಟುಂಬದವರು ಕೂಡ ಬಂದಿದ್ದಾರೆ. ಅವರು ಇನ್ನೂ ಸುಮಾರು 1-1.5 ಗಂಟೆಗಳ ಕಾಲ ಇಲ್ಲೇ ಇರುತ್ತೆ. ಅದಾದ್ಮೇಲೆ ಅವರ ತೋಟದ ಮನೆ ಏನಿದೆ ಮೈಸೂರಲ್ಲಿ, ಅಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ ಅಂತ ಅವರ ಕುಟುಂಬದವರು ಹೇಳಿದ್ದಾರೆ. ನಾಳೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಇಂಥ ಒಬ್ಬ ಗಾನ ಕೋಗಿಲೆಯನ್ನ ಕಳ್ಕೊಂಡಂತ ಕನ್ನಡಿಗರು, ದೇಶದ ಜನರಿಗೆ ಇವತ್ತು ನಿಜಕ್ಕೂ ದುಃಖ ತರುವಂತದ್ದಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.